ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ, ಲಾಸ್ಟ್ ವ್ಲಾಗ್ ಆಲ್ರೆಡಿ ನೋಡೇ ಇರ್ತೀರಾ, ಚಾಲೆಂಜಿಂಗ್ ವ್ಲಾಗ್ ಮಾಡಿದ್ವಿ. ಸೊ ಅದರಲ್ಲಿ ಬಂದಿರೋ ದುಡ್ಡು ಮ್ಯಾಕ್ಸಿಮಮ್ 900 ಚೇಂಜ್ ಎಷ್ಟೋ ಬಂದೈತೆ. 1000 ಏನೋ ಆಗುತ್ತಂತೆ 1 kg ಊಟ. ಅದಕ್ಕೆ ನಾವು ಇಟ್ಕೊಂಡು 1000 ರುಪೀಸ್ಗೆ 2 kg ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು 1000 ರುಪೀಸ್ಗೆ 2 kg ಊಟ ಮಾಡಿಸಿದ್ವಿ. 20 ಪಟ್ಲೆ ಏನೋ ಆಗೈತಂತೆ. ಸೊ ಅದನ್ನ ಎತ್ಕೊಂಡು ನಾವು ಒಂದು ಹತ್ರ ಜಾಗ ಐತೆ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಡಿಸ್ಟ್ರಿಬ್ಯೂಟ್ ಮಾಡೋಣ. ಕಾನ್ಸರ್ಟ್ ಎಲ್ಲ ಚೆನ್ನಾಗಿತ್ತು. ಕಾನ್ಸರ್ಟ್ ಎಲ್ಲ ಶೂಟ್ ಮಾಡೋಕ್ಕಿದ್ದೀವಿ ನಾವು ಆಲ್ರೆಡಿ. ಇವಾಗ ಮನಿ ಎತ್ಕೊಂಡು ಹೋಗ್ಬಿಟ್ಟು ಫುಡ್ ಎತ್ಕೊಂಬರೋದು, ಮತ್ತೆ ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋದು. ನಡೀರೋ ಹೋಗೋಣ, ಡಿಸ್ಟ್ರಿಬ್ಯೂಟ್ ಮಾಡೋಣ, ಮತ್ತೆ ಸಿಗೋಣ. ಇವಾಗ ಸದ್ಯಕ್ಕೆ ಪೇಮೆಂಟ್ ಮಾಡ್ತಿದ್ದೀವಿ. ಗೈಸ್ ಕ್ಯಾಶ್ ಐತಲ್ವಾ, ಸೊ ನಾವೇನು ಮಾಡಿದ್ವಿ ಅಂದರೆ ಕ್ಯಾಶ್ನ ನಮ್ಮ ಅಪ್ಪ ಕೊಟ್ಬಿಟ್ಟು ಅದು ಫೋನ್ಪೇ ಮಾಡಿಸ್ಬಿಟ್ಟು, ಕ್ಯಾಶ್ ನನ್ನ ಹತ್ರ ಜಾಸ್ತಿ ಇರಲ್ಲ, ಅದಕ್ಕೆ ಫೋನ್ಪೇ ಮಾಡಿಸ್ತೀನಿ. ಆ್ಯಂಡ್ ಊಟ ತೊಗೊಳೋಣ, ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡೋಣ, ಆರಾಮಾಗಿರೋಣ, ವಿತರಣೆ ಕಂಟೆಂಟ್ ಮಾಡೋಣ. ಒಳ್ಳೆಯದಾಗಲಿ ಎಲ್ಲರೂ. ಆ ಕಡೆ ಗೈಸ್ ಎತ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ತೂಕ ಇದೆ ಬೈ. ಓ ಆಯ್ತು, ಊಟ ತೂಕ ಇರಲ್ವಾ ಗೈಸ್? ಅಲ್ಲಿ ಲೈಟಿಂಗ್ ಇರಲ್ಲ ಅಂದ್ಬಿಟ್ಟು ನಾವು ಲೈಟ್ನ ಕೂಡ ಕ್ಯಾರಿ ಮಾಡ್ತಾಯಿದ್ದೀವಿ ಗೈಸ್. ನೋಡಿ ಹೋಗ್ತಾಯಿದ್ದೀವಿ ಗೈಸ್. ಇವಾಗ ಅಲ್ಲಿ ಬೇರೆ ಪೊಲೀಸವ್ರು ಇದ್ದಾರೆ, ಹೆಲ್ಮೆಟ್ ಬೇರೆ ಹಾಕಿಲ್ಲ. ಇಲ್ಲೇ ಅಂದ್ಬಿಟ್ಟು ಹೆಲ್ಮೆಟ್ ಹಾಕಿಲ್ಲ ಅಷ್ಟೇ ಗೈಸ್, ಇಲ್ಲ ಅಂದರೆ ಆ್ಯಕ್ಚುಲಿ ಹೆಲ್ಮೆಟ್ ಹಾಕ್ತೀವಿ ನಾವು. ಸೊ ಅವರಲ್ಲಿ ಹೋಗ್ತವ್ರೆ, ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ಇವಾಗ ಎತ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್. ಊಟಕ್ಕ ಬನ್ನಿ. ಆಗ ಊಟ ಯಾರು ಇದ್ದಾರಾ ಊಟಕ್ಕೆ? ಊಟಕ್ಕೆ ಹಾಂ ಬನ್ನಿ ತೊಗೊಳ್ರಿ. ಅಣ್ಣ ಇನ್ನೇ ಇದ್ದಾರಾ? ಊಟ ಯಾರಿಗೆ ಬೇಡ ನನಗಾಗುತ್ತೆ. ಚಿಕ್ಕ ಮಗು ಬಾರ ಇಲ್ಲಿ, ಪುಟ್ಟ ಬಾ ಇಲ್ಲಿ ತೋ. ಗೈಸ್ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಅಣ್ಣ ಊಟ ಇನ್ನೇ ಇದ್ದಾರಣ್ಣ? ಎಷ್ಟು ಜನ ಇರ್ತಾರಣ್ಣ ಟೋಟಲ್ ಇಲ್ಲಿ? ಒಂದು 60-70 ಜನ ಇದ್ದಾರಾ? ಎಲ್ಲ ಬಂದು ಎಲ್ಲಿ ಟೆನ್ಸಲ್ಲಿ ನೀವೆಲ್ಲ ಏನೇನ ಏನು ಕೆಲಸ ಮಾಡೋದು? ನೀವೆಲ್ಲ ವ್ಯಾಪಾರ ಮಾಡೋದು? ಆಂಧ್ರ ಅವರ ನೀವೆಲ್ಲ? ಚಿಂತಾಮಣಿ ಅವರೇ. ಟೊಮೊಟೊ ಮಾರ್ಕೆಟಾ? ಬಂದು ಸೆಟ್ಲ್ ಆಗಿರೋದು ಎಲ್ಲಿಂದಾನೆ? ಇಲ್ಲೇ ಲೋಕಲ್ಲ? ಎಲ್ಲಿಂದ ಬಂದಿರೋದು? ಗುಡ್ಬಂದಿಂದ ಬಂದಿರೋದು. ಆಲ್ಮೋಸ್ಟ್ ಎಷ್ಟು ಇಯರ್ಸಿಂದ ಇರ್ತೀರಾ? ನಾವು 30 ಇಯರ್ಸಿಂದ ಇದ್ದೀರಾ? ಯಾವ ಕ್ಲಾಸು? ಯೂಟ್ಯೂಬ್ ತೆಗಿತೀರಲ್ವಾ? ಯೂಟ್ಯೂಬ್ ನೋಡಲ್ಲ, ಹೇಳು ಸಬ್ಸ್ಕ್ರೈಬ್ ಅಂತ ಹೇಳು. ಅಣ್ಣ ಏನಿಲ್ಲ, ಇವತ್ತು ಚಾಲೆಂಜ್ ಒಂದು ಮಾಡಿದ್ವಿ. ದುಡ್ಡು ಯಾರೇ ಎಕ್ಸೆಸ್ ಕೊಡ್ತಾರೆ ಅಂತ, ಆ ದುಡ್ಡಲ್ಲಿ ನಾವು ವೇಸ್ಟ್ ಮಾಡ್ತೀವಿ. ನಿಮಗೆ ತಗೊಟ್ಟಿದ್ದೀರಾ? ಅಲ್ಲೇ ಇಲ್ಲಿ ನೀನು ತಗೊಳ್ಳೋ ಇವಂಗಂತ ಯೂಟ್ಯೂಬಲ್ಲೇ ತಗೋಬೇಕೇನಾ? ಹಾಯ್ ಹೇಳು. ಹಾಯ್ ಹೇಳು. ಸಬ್ಸ್ಕ್ರೈಬ್ ಅನ್ನು ಅಣ್ಣ ಬನ್ನಿ ತಗೊಳ್ರಿ. ಇನ್ನಾರೇನು ಇದ್ದಾರಣ್ಣ? ಹಾಂ ಆಗ್ತೀವಣ್ಣ. ಹಾಂ ಯೂಟ್ಯೂಬ್ಗೆ ಹಾಕ್ತೀನಿ. ನಿನ್ನ ಹೆಸರೇನು? ರಾಜು. ಏನು ಓದ್ತಾ ಇದೆಯಾ? ABCD ಹೇಳು. ಕೊಡು ಅಕ್ಕ, ಕೊಡು. 1 2 3 ಅಲ್ಲಿದ್ದಾರಣ್ಣ? ಏನೋ ಇದು ಹಿಂಗ ಬರ್ತದೆ ಹೀಟ್ನೆಸ್ಸು, ಬೆಂಕಿ ಇಟ್ಕೊಂಡು. ಹಾಂ ಹಾಂ ಹೌದಾ? ಬಂದು ಬರೋಕ್ಕೆ ಹೇಳ್ರಿ ಅಕ್ಕ. ಅಮ್ಮಯ್ಯ ಇಸ್ಕೊಂಡೇನೋ? ನಾಯಿ ಐತೆ. ಆಗೋದು ಬಿಡ, 2 ಇದೆ. ಲಾಸ್ಟ್ 2 ಇದೆ ಬೈ. ಲಾಸ್ಟ್ 2 ಬಿಡು. ನುಂಡೆಕಾಯಿ ಹಿಂಗ ತಗೋಪ. ಕಾವಲ್ಲ ಒಂದು ತೆಚ್ಚಿಸ್ತಾನೆ. ಎಲ್ಲಿ ಇಟ್ಟಿದ್ಯೋ? ಇಲ್ಲ ತಗೋಬರಂತ. ಇನ್ನೂ ಏನು ಅವ್ರಿಗೆ ಯಾರಿಗಿದ್ರು ಹೆಂಗೆ ಜನ ಉಂಟಾರ? 4 ಜನ ಇದ್ದೀರಾ? ಒಂದು 5 ನಿಮಿಷ ತರ್ತೀನಿ ನಾನು. ಅಣ್ಣ ಚಿಂತಾಮಣಿನ ಲೋಕಲ್ ಅಣ್ಣ. ನಮ್ಮದು ಕರಪ್ಪಲ್ಲಿ ಅಣ್ಣ, ಚೋಟೇಟಿ ಪಲ್ಯ. ಸರಿ ಅಣ್ಣ, ಓಕೆ ಥ್ಯಾಂಕ್ಸ್ ಅಣ್ಣ. ಆರಾಮಾಗಿರ್ರಿ ಅಣ್ಣ. ಇವಾಗ ಮತ್ತೆ ಹೋಗಿ ಬರೋದೇನು? ಬಾ ಬರೋಣ, ಇನ್ನೂ 4 ಬೇಕಲ್ವ ತರೋಣ. ಹ್ಞೂ ತುಂಬ ಜನ ಇದ್ದಾರೆ, ಗೊತ್ತಿರಲಿಲ್ಲ 5 ಜನ ಅವರೇ ಅಂತ. ಗಾಯ್ಸ್ ಇಲ್ಲಿ ತುಂಬ ಜನ ಅವರೇ ಗಾಯ್ಸ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ. 5 ಮಿನಿಟ್ಸಲ್ಲೆಲ್ಲ ಪಾಪ ಈಸ್ಕೊಬಿಟ್ಟು ತುಂಬ ಜನ ಅವರೇ, ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ಎಲ್ಲರೂ ಇದ್ದಾರೆ. ನಾಯಿ ಕೂಡ ಇದೆ.
ಎಷ್ಟು ನಾಯಿ ರೈಟ್ ತುಂಬ ಜನ ಅವರೇ ಗೈಸ್, ಇಷ್ಟೊಂದು ಜನ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಸೊ ಚಿಂತಾಮಣಿಯಲ್ಲಿ ಯಾರಾದರೂ ಹೆಲ್ಪ್ ಮಾಡಬೇಕು ಅಂದರೆ ಇಂಥವ್ರಿಗೆ ಹೆಲ್ಪ್ ಮಾಡಿ. ಇನ್ನೊಂದು ತುಂಬ ಜನ ಅಂದ್ಕೊಂಡಿರ್ತಾರೆ ಲಾಸ್ಟ್ ವ್ಲಾಗ್ ನೋಡಿಬಿಟ್ಟು ಇದರಲ್ಲೆಲ್ಲ ಇವಾಗ ತಿಂದ್ಬಿಡ್ತಾರೆ ಅದು ಇದು ಅಂತ. ನೋಡಿ ಗೈಸ್, ಈ ವ್ಲಾಗ್ ನೋಡಿಬಿಟ್ಟು ಆ ಮಾತು ಹೇಳಿ, ನಿಮಗೆ ಗೊತ್ತಾಗುತ್ತೆ ಗೈಸ್. ಇದು ನೋಡಿ ಕ್ಯಾಮ್ರಾಮನಿಂದ ಹೌದು ಇಲ್ಲಿ ಲೈಟ್ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ಗೈಸ್. ಒಂದು ಸರಿ ಬಂದಿದ್ದೆ ಕೊಡೋಕ್ಕೆ, ಇಲ್ಲಿ ಲೈಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಸಿ ಎತ್ಕೊಬಂದಿದ್ದಾಯಿತು. ಇವರು ಸಕ್ಲೇನವರು ಗೊತ್ತು. ಎಲ್ಲ ಕ್ಲಿಯರ್ ಆಗೋಯ್ತು, ಎಲ್ಲರೂ ಕೊಟ್ಬಿಟ್ವಿ. ಶೋ ಏ ಬದು ಅದು ಬ್ಲಾಗಲ್ಲಿ ಮಾತಾಡ್ಬೇಕಂತೆ. ಮೈಕ್ ಕೊಡ್ಲಾ ಎಲ್ಲದು ಬ್ಯಾಕ್ಗ್ರೌಂಡ್ ವಾಯ್ಸ್ ನಿಂದು ಹೋಗಲ್ವ, ಮೈಕ್ ಹಾಕೊಂಡ್ರು ಹೋಗಲ್ಲ ನಿಂದು. ಸ್ವಲ್ಪ 2 ನಿಮಿಷ ಸೈಲೆಂಟ್ ಆಗಿರೋ. ಔಟ್ರೋ ಕೊಡ್ತಾ ಇದೀವಿ. ಫೈನಲಿ ಎಲ್ಲ ಕ್ಲಿಯರ್ ಆಯಿತು, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದಾಯ್ತು ಕೂಡ. ಎಲ್ಲರೂ ತಿನ್ನಲಿ. ಯಾರ್ಯಾರು ಕಾಸು ಡೊನೇಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನೀವೇ ನೋಡ್ಬೋದು ಎಷ್ಟು ಒಳ್ಳೆ ಕೆಲಸ ನಾವು ಮಾಡಿದ್ದೀವಿ. ನಿಮ್ಮ ಕಾಸಿಂದಾನೇ ಮಾಡಿರೋದು ನಾವು ಕೂಡ ಅಷ್ಟು ಹಾಕ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ಅಷ್ಟೇ ನಾನು ಹೇಳೋದು, ಇಂಥ ಕ್ರಿಯೇಟರ್ಸ್ ನಾವೆಲ್ಲ ಕ್ರಿಯೇಟ್ ಮಾಡಿದ್ದೀವಲ್ಲ ಕಂಟೆಂಟು, ಚಾಲೆಂಜಸ್ ತೊಗೊಂಡು, ಅವಾಗ ಇಗ್ನೋರ್ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಸಪೋರ್ಟ್ ಮಾಡಿ, ಇಂಥ ರಿಸಲ್ಟ್ ಸಿಗುತ್ತೆ ನಿಮಗೆ. ಅವ್ರ ಕಡೆಯಿಂದ ಅವರು ತಿನ್ಬಿಟ್ಟು ಎಷ್ಟು ಖುಷಿ ಪಡ್ತಾರೆ, ಅವ್ರ ಕಡೆಯಿಂದ ನಿಮ್ಗೆ ಕೂಡ ಅಷ್ಟೊಂದು ಹ್ಯಾಪಿನೆಸ್ ಸಿಗುತ್ತೆ. ಆ್ಯಂಡ್ ದಟ್ಸ್ ಇಟ್. ಇಂಥ ಕ್ರಿಯೇಟರ್ಸಿಗೆ ಗ್ರೋ ಮಾಡಿ ಗೈಸ್. ಇನ್ನೊಂದು ಏನಂದರೆ, ಅವರು ಏನು ಕಷ್ಟ ಐತೆ ಅಂತ ಕೇಳಿದಾಗ ಏನಿಲ್ಲ 30 ಇಯರ್ಸಿಂದ ಇಲ್ಲೇ ಇದ್ದೀವಿ ಅಂತಂದರು. ಬಟ್ ಒಂದು ದಿವಸ ಅವ್ರಿಗೆ ಕಷ್ಟ ಏನಾಯ್ತು ಗೊತ್ತಾ ಗೈಸ್, ಮನೆ ಇಲ್ಲ, ಯಾರ್ದೋ ಜಾಗ ಎಲ್ಲೋ ಬಂದು ಶೆಡ್ಗಳು ಹಾಕೊಂಡು ಬದುಕ್ತವ್ರೆ. ಸೊ ಅವ್ರಿಗೆ ಲೈಫಲ್ಲಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇನೋ ಒಂದು ಮಾಡೇ ಮಾಡ್ತೀನಿ ಗೈಸ್. ಇದಂತೂ ಪಕ್ಕ ಈ ವ್ಲಾಗ್ನ ಬೇಕಾದ್ರೆ ಪಿನ್ ಮಾಡಿಕೊಳ್ಳಿ. ನಾನು ಹೇಳಿದ್ದು ನಿಜ ಆಗಲಿ ಅಂತ ಅನ್ಕೊತಾ ಇದ್ದೀನಿ. ಬಟ್ ಆ ಸಪೋರ್ಟ್ ನಿಮ್ದು ಹಂಗೆ ಬೇಕು ನನಗೆ. ಆ ಸಪೋರ್ಟ್ ಹಂಗಿರೋವಾಗೆ ನಾನು ಹಿಂಗೆ ಮಾಡೋಕ್ಕಾಗೋದು. ಇಂಥ ಒಳ್ಳೆ ಮನಸ್ಸಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಒಳ್ಳೆ ಮನಸ್ಸು ಕ್ರಿಯೇಟರ್ಸ್ ಇದ್ದರೆ ನಿಜವಾಗ್ಲೂ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಇವಾಗ ಡಿಸ್ಟ್ರಿಬ್ಯೂಟ್ ಎಲ್ಲ ಆಗೋಯ್ತು. ನಾನೇ ಒಂದ್ಕಿಂತ ಅನ್ಕೊಂಡೆ ಹೊರಟೋಗೋಣ ನಡಿ, ಇಷ್ಟು ಟೈಮ್ ಆಗಿದೆಲ್ಲ ಅಂತ. ಇವನು ಇನ್ನೂ ಎಷ್ಟು ಜನ ಇದ್ದಾರೆ, ಇನ್ನೂ 4 ಜನ ಇದ್ದಾರೆ, ತೊಗೊಂಬಂದು ಕೊಡೋಣ ಅಂತ. ಆ್ಯಂಡ್ ಅದರಲ್ಲಿ ಅದು ಹೋಗಲಿ, ಅದು ಸೈಡ್ ಇದೆ, ಅದು ಒಂದು ಚಿಕ್ಕದ ಅಮೌಂಟೇ, 4 ಜನ ಊಟ ಕೊಡೋದು ಚಿಕ್ಕದ ಅಮೌಂಟೇ. ಇವಾಗ ಇವನು ಮಾಡ್ತಿದ್ದಾನಲ್ಲ, ಅದರಲ್ಲಿ ಪ್ಲಸ್ಸು ಏನಾದರೂ ಅವ್ರಿಗೆ ಮಾಡಬೇಕು, ಅವ್ರದ್ದು ಕಷ್ಟವನ್ನು ಸಹಿಸ್ಕೊಂಡು ಅವ್ರಿಗೇನಾದರೂ ಮಾಡಬೇಕು ಇನ್ನು ಫ್ಯೂಚರಲ್ಲಿ. ಹೌದು, ಆ ಥಾಟ್ ಬಂದಿದ್ದಲ್ಲ ಅಂತ ಯಾರಿಗೂ ಬರ. ಇಂಥ ಥಾಟ್ ಪೊಲಿಟಿಷಿಯನ್ಸ್ಗೆ ಬಂದಿದ್ರೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಂಥ ಥಾಟ್ ಪೊಲಿಟಿಷಿಯನ್ಸ್ಗೆ ಬಂದಿದ್ರೆ ಇವತ್ತು ಬಡವತನನೇ ಇರ್ತಾ ಇರಲಿಲ್ಲ. ಇಂಥವ್ರಾಗಬೇಕು ಪೊಲಿಟಿಷಿಯನ್ಸ್, ಸೀರಿಯಸ್ ಆಗಿ ಹೇಳ್ತೀನಿ. ನನಗೆ ಕ್ರಿಯೇಷನ್ ಫೀಲ್ಡಲ್ಲೇ ಪೊಲಿಟಿಕ್ಸ್ ಮಾಡಲ್ಲ ಅಂತ ಎಕ್ಸ್ಟ್ರಾ ಲೆವೆಲ್ ನಾವು ಮಾಡೋಣ. ಅಂತ ಮನಸ್ಸು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋಣ. ದೇವ್ರ ಶಕ್ತಿ ಕೊಟ್ಟವ್ರೆ, ಏನ್ ಬೇಕು ಹೇಳಿ. ಇನ್ನೇನು ಬೇಡ, ಇನ್ನೊಂದು 4 ಬೇಕಂತೆ ಅವ್ರಿಗೆ. 4 ಒಂದು 5 6 ಎತ್ಕೊಂಡ್ಬಂದು ಕೊಟ್ಬಿಡೋಣ. ಅದು ಇವಾಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ನಾವು. ಅದು ಮತ್ತೆ ಇಲ್ಲ ಗೈಸ್, ನಾನು ತೋರಿಸ್ತೀನಿ. ಯಾಕಂದ್ರೆ ಇದನ್ನ ನೋಡಿ ಇನ್ನೊಂದು 4 ಜನ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಅದನ್ನ ನಾನು ತೋರಿಸ್ತೀನಿ. ಸರಿ ಬನ್ನಿ ಹೋಗೋಣ ಗೈಸ್. ಇವಾಗ ಸಕ್ಲೇನ್ ಹೋಗಿದ್ದಾರೆ ಊಟ ತರಕ್ಕೆ, ನಾನು ಹೋಗಿಲ್ಲ. ಸುಮ್ಮನೆ ಯಾಕೆ ಎಲ್ಲರೂ ಹೋಗಿ ಬರೋದು ಅಂದ್ಬಿಟ್ಟು ಅವ್ನು ಸ್ಕ್ಯಾನರ್ ಕಳಿಸ್ತವನೆ. ಸ್ಕ್ಯಾನರ್ ಕಳಿಸಿದ ತಕ್ಷಣ ಅವ್ನಿಗೆ ಅಮೌಂಟ್ ಹಾಕೋಣ ಗೈಸ್. ಕಳ್ಸೋಣ ಗೈಸ್. 1 ನಿಮಿಷ ನೋಡಿ, ಸ್ಕ್ಯಾನರ್ ಕಳ್ಸೋರೆ, ಅಮೌಂಟ್ ಹಾಕ್ತಿದ್ದೀನಿ. ಎಷ್ಟು ಹೇಳಿದ್ದವನು ಇರು, ಕೇಳೋಣ. ಇದು ಎಷ್ಟು ರೂಪಾಯಿ ಆಗ್ಬೇಕು ಮಗ? ಎಷ್ಟು ರೂಪಾಯಿ ಆಗ್ಬೇಕು? 500. ಓಕೆ ಗೈಸ್, 500 ಅಂತೆ. 500 ಹಾಕ್ತಿದ್ದೀನಿ ಗೈಸ್. ಅಲ್ಲಿ ನಮಗೆ ಕಲೆಕ್ಟ್ ಆಗಿದ್ದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಎಷ್ಟು ಅಂತ. ಬಟ್ ಇಲ್ಲಿ ತುಂಬ ಜನ ಅವರೇ, ಅದಕ್ಕೋಸ್ಕರ ಮತ್ತೆ ತರಿಸೋಣ ಅಂದ್ಬಿಟ್ಟು ನೋಡಿ ಗೈಸ್ ಪೇ ಮಾಡಿದ್ದೀವಿ. ಅವ್ನು ಬಂದಿದ ತಕ್ಷಣ ಮತ್ತೆ ಅವ್ರು ಯಾರ್ಯಾರು ಕೊಟ್ಟಿಲ್ಲೋ ಅವ್ರು ಕೊಟ್ಬಿಡೋಣ ಗೈಸ್. ಕಷ್ಟಪಟ್ಟು ಎತ್ಕೊಂಡ್ಬಂದಿದ್ದೀವಿ. ಸರಿ ಗೈಸ್, ಇದೆಲ್ಲ ಹೋಗ್ಬಿಟ್ಟು ಅವ್ರು ಕೊಟ್ಬಿಡೋಣ ಪಾಪ. ಯಾಕಂದರೆ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಊಟ ಅಂತ. ಅದಕ್ಕೆ ಹೋಗ್ಬಿಟ್ಟು ಮಗ ಒಬ್ರಿಗೆ ಕೊಟ್ಬಿಡೋಣ. ಯಾಕಂದರೆ ಅವರೇ ಮತ್ತೆ ಅವ್ರು ಕೊಟ್ಕೊತಾರೆ. ಬ್ರೋ ಎಲ್ಲರೂ ಮಲ್ಕೊಂಡ್ಬಿಟ್ರೇನೋ, ತಗೊಳ್ಳಿ ಊಟ ಕೇಳಿ. ಯಾರಿಗೆ ತಗೊಳ್ಳಿ, ಕೈನ ಯಾರ್ಯಾರು ಎಲ್ರಿಗೂ ಕೊಟ್ಬಿಡಿ. ಜಾಸ್ತಿನೇ ತಂದಿದ್ದೀವಿ. ಇದು ಇಲ್ಲಿ ಅಣ್ಣ, ಪರವಾಗಿಲ್ಲ. ಏನು ಓದ್ತಾ ಇದೆಯಾ? ಕೈ ಬಿಡ, ಯಾಕೆ ಕೈ ಕಟ್ಕೊತಿದ್ಯಾ? ಸ್ಕೂಲಲ್ಲೇ ಇದು. ಗುಡ್ ಮಾರ್ನಿಂಗ್ ಸರ್ ಅನ್ನು, ಗುಡ್ ನೈಟ್ ಸರ್ ಅನ್ನು, ಗುಡ್ ನೈಟ್ ಸರ್ ಅನ್ನು. ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡು. ಸಬ್ಸ್ಕ್ರೈಬ್. ಸೈಕಲ್ ಬೇಕಾ? ಏನು ಬೇಕು ನಿನಗೆ? ಬುಕ್ಸ್ ಬೇಕಾ, ಸೈಕಲ್ ಬೇಕಾ? ಸೈಕಲ್ ಬೇಕಾ? ಸರಿ ಬಿಡು, ತಂದು ಕೊಡ್ತೀನಿ. ಸರಿ ಎಷ್ಟು ಜನ ಇದ್ದಾರಣ್ಣ ಮಕ್ಕಳು ಟೋಟಲ್? 8 ಜನ ಇದ್ದಾರಾ? ಹೌದಾ? ಹಾಂ ಹಾಂ ಹಾಂ
ಏನಂದ್ರೆ ನಮ್ಮ ಮಕ್ಕಳಿಗೆ ಒಂಚೂರು ಬುಕ್ಸ್ ಎಲ್ಲ ಐತಾ? ಯಾವ ಸ್ಕೂಲ್ ಓದ್ತಾ ಇರೋದು? ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಾ? ಬುಕ್ಸ್ ಎಲ್ಲ ಐತಾ? ಡಿಲಿಯನ್ಸಾ? ಸರಿ ಸರಿ. ಸೈಕಲ್ ಯಾವುದು ಇಲ್ವಲ್ಲ ಮಕ್ಕಳಿಗೆ? ಸೈಕಲ್ಸು ಯಾವುದು ಇಲ್ವಲ್ಲ? ಯಾವುದಿಲ್ಲ ಸರಿ, ಓಕೆ ಬಿಡಿ. ಓಕೆ ಓಕೆ ಮಾಡ್ಕೊಡಿ. ಸರಿ ಅಣ್ಣ ಮಾಡ್ಕೊಡಿ. ನಮ್ದು ಇದೆ, ನಾವು ಎಲ್ಲ ಲೋಕಲ್ ಎಲ್ಲ. ಹೌದೌದು, ಸರಿ ಅಣ್ಣ, ಓಕೆ ಮಾಡ್ಕೊಡ್ತೀವಿ. ಸರಿ ಅಕ್ಕ, ಆಯ್ತು ಪರವಾಗಿಲ್ಲ. ಗೈಸ್, ಇವಾಗ ಎಲ್ರಿಗೂ ಕೊಟ್ಟಿದ್ದಾಯಿತು. ಸೊ ಇನ್ನು ಮುಂದಕ್ಕೆ ಹೊಸ ಹೊಸ ಚಾಲೆಂಜಸ್ ಮಾಡಿ ಅದರಲ್ಲಿ ಬಂದಿರೋ ದುಡ್ಡು ಹಿಂಗೆ ಮಾಡ್ತೀವಿ ನಾವು. ಇಲ್ಲೇ ಅಲ್ಲ, ತುಂಬ ಜನ ಇದ್ದಾರೆ ಚಿಂತಾಮಣಿಯಲ್ಲಿ, ನನಗೆ ಗೊತ್ತಂಗೆ ಇಲ್ಲಿ. ಬಟ್ ಆ ಕಡೆ ಎಲ್ಲ ಇರ್ತಾರೆ, ಹುಡುಕ್ಬೇಕು, ತುಂಬ ಜನ ಅವರೇ. ಅದು ಬಿಟ್ಟು ಬಸ್ ಸ್ಟ್ಯಾಂಡಲ್ಲೆಲ್ಲ ತುಂಬ ಜನ ಇರ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ ನಮ್ಮ ಕೈಯಲ್ಲಿ ಆದಷ್ಟು. ನೋಡಿ ಗೈಸ್, ಅಲ್ಲಿ ಹೋದೆ, ಚಿಕ್ಕ ಮಕ್ಕಳಿದ್ರು, ಅವ್ರಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರಂತೆ. ಅಣ್ಣ ಏನು ಬೇಕು ಮಗ, ಸೈಕಲ್ ಬೇಕಾ ಬುಕ್ಸ್ ಬೇಕಾ ಅಂತ ಕೇಳಿದೆ. ಸೈಕಲ್ ಅಣ್ಣ ಅಂದರು. ಮತ್ತೆ ಲಾಸ್ಟಲ್ಲಿ ಬರೋಗ ಅಣ್ಣ ಯಾವಾಗ ಎತ್ಕೊಬರ್ತೀರ ಅಣ್ಣ ಸೈಕಲ್ಲು ಅಂದರು. ಅಂಥವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನೈತೆ? ಮಾಡೋಣ ಗೈಸ್, ಒಂದು ದಿವಸ ಮಾಡೇ ಮಾಡೋಣ ಮನಸ್ಸಿಂದ ಎಲ್ಲ ಗೊತ್ತು ಅವನು. ಗೈಸ್, ನಾವು ಕೇಳಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಸೈಕಲ್ ಬೈಕೆಲ್ಲ ಕೊಡಿಸ್ಬಿಡ್ತಾರೆ. ಅವ್ರಿಗೆ ಯಾರು ಕೊಡಿಸ್ತಾರೆ ಹೇಳಿ? ಆ ಒಂದೇ ಒಂದು ಕಾರಣಕ್ಕೆ ನಾನು ಮಾಡ್ತಿರೋದು ಅಷ್ಟೇ. ಅದು ಬಿಟ್ಟು ನನ್ನ ಹತ್ರ ದುಡ್ಡು ಜಾಸ್ತಿ ಆಗೋಗೈತೆ ಆ ಥರ ಯೋಚನೆ ಅಲ್ಲ. ಯಾಕೆ ಗೊತ್ತಾ, ಅವ್ರಿಗೆ ಖುಷಿ ಆಗಬೇಕು. ನಾಳೆ ದಿವಸ ಅವರು ಇನ್ನೊಂದು 4 ಜನಕ್ಕೆ ಹೋಗಿ ಅವ್ರ ಕೈಯಲ್ಲಿ ಆದಷ್ಟು ಮಾಡಬೇಕು. ಸೊ ಆ ಒಂದೇ ಒಂದು ಯೋಚನೆಗೆ ನಾವು ಮಾಡ್ತಾ ಇರೋದು. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆದರೆ ಆನಲ್ಲಿ ಇಟ್ಕೊಳ್ಳಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ವೀಡಿಯೋಸು, ತುಂಬ ಚಾಲೆಂಜಸ್ ಎಲ್ಲ ಮಾಡೋಣ. ಕೊಲಾಬ್ರೇಷನ್ ಎಲ್ಲ ಬರ್ತಾನೆ ಇರುತ್ತೆ, ಟೆನ್ಷನ್ ತಗೋಬೇಡ್ರಿ.